ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ಮಕರ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಕ್ಷೇತ್ರದ ಬಗ್ಗೆ, ಮಕರ ರಾಶಿಯವರ ಅದೃಷ್ಟ ಬದಲಿಸುವ ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಸಮಯ, ಮಕರ ರಾಶಿಯವರು ಎದುರಿಸುತ್ತಿರುವ ಎಲ್ಲಾ ದೋಷಗಳು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ರಿಂದ ಪರಿಹಾರ ಸಿಗುತ್ತದೆಯೇ, ಇಲ್ಲಿ ಯಾವ ಪೂಜೆ ಮಾಡಿಸಬೇಕಾಗುತ್ತೆ ಮತ್ತು ಮಕರ ರಾಶಿಯವರ ಗುಣ ಸ್ವಭಾವ ಹೇಗಿದೆ, ಈ ಎಲ್ಲಾ ಆಸಕ್ತಿದಾಯಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀವು ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ಮಕರ ರಾಶಿಯವರ ಅದೃಷ್ಟವನ್ನೇ ಬದಲಿಸುವ ಆ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿ ಚಕ್ರಗಳಿಗೆ ತಮ್ಮದೇ ಆದ ಪರಿಹಾರ ಕ್ಷೇತ್ರಗಳಿವೆ. ಎಲ್ಲಾ ರಾಶಿಯ ಜನರು ಹಣಕಾಸಿನ ಸಮಸ್ಯೆ, ವಿವಾಹ ಅಡೆತಡೆ, ಸಂತಾನ ಸಮಸ್ಯೆ, ಕೌಟುಂಬಿಕ ಕಲಹದಂತಹ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ. ಅಂತವರಿಗೆ ಜ್ಯೋತಿಷ್ಯ ಶಾಸ್ತ್ರವು ಒಂದೊಂದು ರಾಶಿಗಳಿಗೆ ಒಂದೊಂದು ಮಹಿಮಾನ್ವಿತವಾದ ಕ್ಷೇತ್ರಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸಲು ಶಿಫಾರಸು ಮಾಡಲಾಗುತ್ತೆ. ಈ ಮೂಲಕ ನೀವು ಎದುರಿಸುತ್ತಿರುವ ಅನೇಕ ಗ್ರಹ ದೋಷ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ನಾವು ಈಗಾಗಲೇ ಮೇಷರಾಶಿಯಿಂದ ಧನಸ್ಸು ರಾಶಿಯವರೆಗೆ ಪರಿಹಾರ ಕ್ಷೇತ್ರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಮಕರ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಆ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ಆ ಕ್ಷೇತ್ರದ ಬಗ್ಗೆ ತಿಳಿಯುವ ಮೊದಲು ಮಕರ ರಾಶಿಯವರೇ, 12 ರಾಶಿಗಳಲ್ಲಿ ನೀವು ಎಷ್ಟು ಒಳ್ಳೆಯ ಗುಣ ಸ್ವಭಾವಗಳನ್ನು ಹೊಂದಿರುವಿರಿ ಎಂಬುದನ್ನು ತಿಳಿಯೋಣ ಬನ್ನಿ. ಮಕರ ರಾಶಿಯ ರಾಶ್ಯಾಧಿಪತಿ ಶನಿದೇವ. ಇವರು ಅಚಲವಾದ ಪರಿಶ್ರಮಿಗಳು, ಶಿಸ್ತು ಉಳ್ಳವರು, ತಾಳ್ಮೆ ಜಾಸ್ತಿ, ನಾಯಕತ್ವದ ಗುಣ ಹೊಂದಿರುವವರು. ಇವರಿಗೆ ಜವಾಬ್ದಾರಿಯುತವಾದ ಸ್ಥಾನ ಅಂದ್ರೆ ಬಹಳನೇ ಇಷ್ಟ. ಇಷ್ಟೇ ಅಲ್ಲದೆ ನಂಬಿಕಸ್ಥರು, ಪ್ರಾಮಾಣಿಕರು, ಗಂಭೀರ ಸ್ವಭಾವ ಹೊಂದಿದ್ದು ಖರ್ಚಿನ ಬಗ್ಗೆ ಗಮನ ಕೊಡುವವರು ಆಗಿರ್ತಾರೆ. ಮಕರ ರಾಶಿಯವರೇ, ನೀವು ಎದುರಿಸುತ್ತಿರುವ ಕಷ್ಟಗಳು ನಮಗೆ ಗೊತ್ತು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೀವು ಬಹಳನೇ ನೊಂದಿದ್ದೀರಿ. ನೀವು ಜೀರ್ಣಕ್ರಿಯೆ ತೊಂದರೆ, ಸೊಂಟ ನೋವು, ಬೆನ್ನಿನ ಕೆಳಭಾಗದಲ್ಲಿ ಸಮಸ್ಯೆ, ರಕ್ತದೊತ್ತಡ, ಮಧುಮೇಹದಂತಹ ದೈಹಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿರಬಹುದು. ಇದರ ಜೊತೆ ಅತಿಯಾದ ದಣಿವು, ಅಪಘಾತದ ಭೀತಿಯಂತಹ ಮಾನಸಿಕ ಸಮಸ್ಯೆಗಳು ನಿಮಗಿರಬಹುದು. ಈ ರೀತಿಯ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಗೆ ಈ ಒಂದು ದೇವಸ್ಥಾನ ಪರಿಹಾರ ನೀಡಲಿದೆ. ನೀವು ಒಮ್ಮೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸಿದರೆ ನಿಮ್ಮ ಎಲ್ಲಾ ದೋಷಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಆ ಶಕ್ತಿಶಾಲಿ ದೇವಸ್ಥಾನದ ಸಂಪೂರ್ಣ ವಿಳಾಸ ಮತ್ತು ಅಲ್ಲಿ ನೀವು ಮಾಡಿಸಬೇಕಾದ ಸರಳ ಪೂಜೆಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಆ ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ. ಈ ದೇವಸ್ಥಾನಕ್ಕೆ ಯಾವ ರಾಶಿ ನಕ್ಷತ್ರದವರು ಭೇಟಿ ನೀಡಬಹುದಾದರೂ ವಿಶೇಷವಾಗಿ ಮಕರ ರಾಶಿಯವರು ಭೇಟಿ ನೀಡಿದರೆ ದುಪ್ಪಟ್ಟು ಫಲಗಳನ್ನು ಪಡೆಯಬಹುದು. ಮೊದಲು ಈ ದೇವಸ್ಥಾನಕ್ಕೆ ಮಕರ ರಾಶಿಯವರು ಯಾಕೆ ಹೋಗಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಹೇಳುವ ಈ ದೇವಸ್ಥಾನಕ್ಕೆ ಹಾಗೂ ಮಕರ ರಾಶಿಯವರಿಗೆ ಅವಿನಾಭಾವ ಸಂಬಂಧವಿದೆ. ಈ ರಾಶಿಯ ಜನರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಅದೃಷ್ಟದ ದೇವಸ್ಥಾನ ಇದಾಗಿದೆ. ಅಂದಹಾಗೆ ಮಕರ ರಾಶಿಯ ಅಧಿಪತಿ ಶನಿಗ್ರಹ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮಗೆ ಶನಿ ದೋಷ 7.5 ಪರಿಹಾರ ಸಿಗುತ್ತೆ. ಶನಿಯ ದಶೆಯಲ್ಲಿ ಉಂಟಾಗುವ ಮಾನಸಿಕ ಒತ್ತಡ, ವೃತ್ತಿ ಜೀವನದಲ್ಲಿ ಅಡೆತಡೆಗಳು, ದೈಹಿಕ ಹಾಗೂ ಮಾನಸಿಕ ತೊಂದರೆಗಳಿಗೆ ಮುಕ್ತಿ ಸಿಗುತ್ತೆ. ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುವ ಈ ಕ್ಷೇತ್ರವು ಯಾರು ಕಠಿಣ ಪರಿಶ್ರಮ ಪಟ್ಟರೂ ಕೆಲವೊಮ್ಮೆ ತಕ್ಕ ಫಲ ಸಿಗದೇ ಇರುತ್ತದೆಯೋ ಅಂತವರಿಗೆ ಈ ಕ್ಷೇತ್ರ ವಿಶೇಷ ಆಶೀರ್ವಾದ ನೀಡುತ್ತೆ. ಇಲ್ಲಿನ ಸ್ವಾಮಿಯನ್ನು ಪೂಜಿಸೋದ್ರಿಂದ ನಿಮ್ಮ ಎಲ್ಲಾ ಕರ್ಮಗಳು ತೊಲಗಿ ನೀವು ಅಂದುಕೊಂಡ ಎಲ್ಲಾ ಕೆಲಸಗಳು ಕೈಗೂಡುತ್ತೆ. ಈ ದೇವಸ್ಥಾನದ ಸ್ಥಳ ಪುರಾಣ ಕೇಳಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಅದೇನೆಂದ್ರೆ
ದಾರಕು ವನ ಎಂದು ಕರೆಯಲ್ಪಡುವ ಕಾಡಿನಲ್ಲಿ ಅನೇಕ ಋಷಿಗಳು ವಾಸಿಸುತ್ತಿದ್ರು. ಅವರು ಮಾಡುತ್ತಿದ್ದ ಯಜ್ಞದಿಂದಾಗಿ ತಮಗೆ ಅಪಾರವಾದ ಶಕ್ತಿ ಬಂದಿದೆ ಎಂದು ಭಾವಿಸಿ ತಾವೇ ಸರ್ವಶ್ರೇಷ್ಠರು ಎಂದು ಭಾವಿಸಿ ಅಹಂಕಾರವನ್ನು ಹೊಂದಿದ್ರು. ದೇವರಿಗಿಂತ ಕರ್ಮವೇ ದೊಡ್ಡದು ಎಂದು ವಾದಿಸಲು ಶುರು ಮಾಡಿದ್ರು. ಈ ಋಷಿಗಳ ಅಹಂಕಾರವನ್ನು ಹೇಗಾದರೂ ಮಾಡಿ ತೊಲಗಿಸಬೇಕು ಎಂದು ಭಾವಿಸಿ ಶಿವನು ಭಿಕ್ಷಾಟನೆ ವೇಷದಲ್ಲಿ ಹಾಗೂ ವಿಷ್ಣು ಮೋಹಿನಿ ರೂಪದಲ್ಲಿ ದಾರಕು ವನಕ್ಕೆ ಬರುತ್ತಾರೆ. ಮೋಹಿನಿ ಅವತಾರದಲ್ಲಿದ್ದ ವಿಷ್ಣುವನ್ನು ಕಂಡ ಋಷಿಗಳು ಹಾಗೂ ಭಿಕ್ಷಾಟನೆ ರೂಪದಲ್ಲಿದ್ದ ಶಿವನ ರೂಪವನ್ನು ನೋಡಿದ ಋಷಿಗಳ ಪತ್ನಿಯರು ಮೋಹಿತರಾಗ್ತಾರೆ. ಆದರೆ ಇದರಿಂದ ಕ್ರೋಧಿತರಾದ ಆ ಕ್ಷುದ್ರ ಋಷಿಗಳು ಶಿವನ ಮೇಲೆ ತಂತ್ರವಿದ್ಯೆ ಪ್ರಯೋಗ ಮಾಡ್ತಾರೆ. ಭಿಕ್ಷೆ ಬೇಡಲು ಬಂದ ಶಿವನ ಮೇಲೆ ಘೋರವಾದ ಯಾಗ ಮಾಡಿ ಕೊಲ್ಲಲು ಪ್ರಯತ್ನಿಸುತ್ತಾರೆ. ಆ ಯಾಗ ಮಾಡುವಾಗ ಶಿವನನ್ನು ಕೊಲ್ಲಲು ಶಕ್ತಿಶಾಲಿ ಹುಲಿಯನ್ನು ಕಳುಹಿಸುತ್ತಾರೆ. ಆದರೆ ಶಿವನು ಆ ಹುಲಿಯ ಚರ್ಮವನ್ನು ಸುಲಿದು ತನ್ನ ಸೊಂಟಕ್ಕೆ ವಸ್ತ್ರವಾಗಿ ಕಟ್ಟಿಕೊಳ್ಳುತ್ತಾರೆ. ನಂತರ ದೈತ್ಯ ಹಾವನ್ನು ಕಳುಹಿಸುತ್ತಾರೆ. ಶಿವನು ಆ ಹಾವನ್ನು ಕೊರಳಿಗೆ ಹಾರ ಮಾಡಿಕೊಳ್ಳುತ್ತಾರೆ. ಕೊನೆಯದಾಗಿ ತಮ್ಮ ಎಲ್ಲಾ ಶಕ್ತಿಗಳಿಂದ ಒಬ್ಬ ಅಪಸ್ಮಾರ ಎಂಬ ರಾಕ್ಷಸನನ್ನು ಸೃಷ್ಟಿಸಿ ಕಳುಹಿಸುತ್ತಾರೆ. ಶಿವನು ಆ ರಾಕ್ಷಸನ ಬೆನ್ನಿನ ಮೇಲೆ ತನ್ನ ಬಲಗಾಲನ್ನು ಇಟ್ಟು ಬ್ರಹ್ಮಾಂಡವೇ ನಡುಗುವಂತೆ ಆನಂದ ತಾಂಡವ ನೃತ್ಯ ಮಾಡ್ತಾರೆ. ಶಿವನ ಈ ರೂಪವನ್ನು ನೋಡಿ ಆ ತಾಂತ್ರಿಕ ಋಷಿಗಳು ಸ್ವಾಮಿಯ ಚರಣಗಳಿಗೆ ಬಿದ್ದು ಶರಣಾಗುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ಈ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನ ಮಾತ್ರವಲ್ಲ, ಮಾನವನ ಹೃದಯ. ಅಂದಹಾಗೆ ಈ ದೇವಸ್ಥಾನ ಯಾವುದು ಅಂತ ಕಾಯ್ತಾ ಇದ್ದೀರಾ? ಆ ದೇವಸ್ಥಾನ ತಮಿಳುನಾಡಿನ ಚಿದಂಬರಂನಲ್ಲಿರುವ ನಟರಾಜ ದೇವಸ್ಥಾನ. ಈ ಆಲಯವು ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ. ಒಟ್ಟಾರೆ ಈ ಒಂದು ಕ್ಷೇತ್ರವು ಮಕರ ರಾಶಿಯವರಿಗೆ ಉತ್ತಮ ಆರೋಗ್ಯ, ದೋಷ ಪರಿಹಾರ ಕ್ಷೇತ್ರವಾಗಿದೆ. ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಸಮಯ ತಿಳಿಯುವ ಮುನ್ನ ಈ ದೇವಸ್ಥಾನದಲ್ಲಿ ಯಾವ ಪರಿಹಾರ ಪೂಜೆ ಮಾಡಿಸಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಚಿದಂಬರಂನಲ್ಲಿ ವರ್ಷಕ್ಕೆ ಕೇವಲ 6 ಬಾರಿ ಮಾತ್ರ ನಟರಾಜ ಸ್ವಾಮಿಗೆ ಮಹಾ ಅಭಿಷೇಕ ಮಾಡಲಾಗುತ್ತೆ. ಈ ಸಮಯಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ವೇಳೆ ನಟರಾಜನನ್ನು ದರ್ಶನ ಮಾಡಿದ್ರೆ ಜೀವನದ ಸಕಲ ದೋಷ ನಿವಾರಣೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಉನ್ನತ ಪ್ರಗತಿ ಸಿಗುತ್ತೆ. ಗರ್ಭಗುಡಿಯಲ್ಲಿ ಶಿವನನ್ನು ದಿನಕ್ಕೆ 6 ಬಾರಿ ಪೂಜೆ ಮಾಡಲಾಗುತ್ತೆ. ಈ ಸಮಯದಲ್ಲಿ ಅಪರೂಪದ ಸ್ಫಟಿಕಲಿಂಗಕ್ಕೆ ಅಭಿಷೇಕ ಹಾಗೂ ಅರ್ಚನೆಗಳು ನಡೆಯುತ್ತೆ. ಈ ಪೂಜೆಯನ್ನು ನೋಡೋದ್ರಿಂದ ಮಾನಸಿಕ ಶಾಂತಿ, ಆರೋಗ್ಯ ವೃದ್ಧಿಯಾಗುತ್ತೆ. ಇಲ್ಲಿ ಭಕ್ತರು ತಮ್ಮ ಹೆಸರಿನಲ್ಲಿ ಅರ್ಚನೆ, ಸಂಕಲ್ಪ ಮಾಡಿಸಬಹುದು. ಮುಖ್ಯವಾಗಿ ಮಕರ ಹಾಗೂ ಕುಂಭ ರಾಶಿಯವರು ಇಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಶನಿ ದೋಷಗಳು ಕಡಿಮೆಯಾಗುತ್ತೆ. ದಾಂಪತ್ಯ ಸಮಸ್ಯೆ, ಕೌಟುಂಬಿಕ ಕಲಹಗಳು ಇದ್ರೆ ಇಲ್ಲಿನ ಪಾರ್ವತಿ ದೇವಿಯ ಸ್ವರೂಪದಲ್ಲಿರುವ ಶಿವಕಾಮಿ ದೇವಿಗೆ ಪೂಜೆ ಮಾಡಿಸಿ. ಇನ್ನು ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ. ನಮ್ಮ ಜ್ಞಾನಸಾಗರ ಚಾನೆಲ್ಗೆ ನೀವು ನೀಡಿದ ಅಭೂತಪೂರ್ವ ಬೆಂಬಲಕ್ಕೆ ಧನ್ಯವಾದಗಳು. ಇದೀಗ ನಮ್ಮ ಸನಾತನ ಧರ್ಮದ ಹಿರಿಮೆ, ನಿಗೂಢ ದೇವಸ್ಥಾನಗಳ ರಹಸ್ಯಗಳು, ಹಿಂದೂ ಪುರಾಣದ ರೋಚಕ ಕಥೆಗಳು ಮತ್ತು ಪೂಜಾ ವಿಧಾನಗಳ ನಿಖರ ಮಾಹಿತಿಯನ್ನು ನಿಮಗಾಗಿಯೇ ಹೊತ್ತು ತರುತ್ತಿದೆ ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಶ್ರೀ ಭಕ್ತಿ ಯಾತ್ರಾ. ಜ್ಞಾನ ಸಾಗರವನ್ನು ಹೇಗೆ ಹರಿಸಿದರೋ ಅದೇ ರೀತಿ ನಮ್ಮ ಈ ಹೊಸ ಭಕ್ತಿ ಯಾತ್ರೆಗೂ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ನಮ್ಮ ಹೊಸ ಚಾನೆಲ್ನ ಲಿಂಕ್ ಅನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ. ಲಿಂಕ್ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಂಬಲಿಸಿ. ಧನ್ಯವಾದಗಳು. ಈ ಆಲಯವು ಭಕ್ತರಿಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮಕರ ರಾಶಿಯವರ ಪರಿಹಾರ ಕ್ಷೇತ್ರ ಯಾವುದು ಅಂತ. ನಾವು ಈಗಾಗಲೇ ಮೇಷರಾಶಿಯಿಂದ ಧನಸ್ಸು ರಾಶಿಯವರೆಗೆ ಪರಿಹಾರ ಕ್ಷೇತ್ರಗಳ ಬಗ್ಗೆ ವಿಡಿಯೋ ಮಾಡಿ ವೀಕ್ಷಕರಿಗೆ ನೀಡಿದ್ದೇವೆ. ನಿಮಗೆ ಯಾವ ರಾಶಿಯ ಅಥವಾ ನಕ್ಷತ್ರದ ಪರಿಹಾರ ಕ್ಷೇತ್ರ ಬೇಕು ಅನ್ನೋದನ್ನ ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ. ನಾವು ಆ ವಿಡಿಯೋದ ಲಿಂಕ್ ನಿಮಗೆ ಕಳುಹಿಸುತ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ.
ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.